ಜನ ಯುವತಿಯರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಟೂ ವೀಲರ್ ಮುಖಾಂತರ ಒಂದು ಆತ್ಮೀಯ ಸ್ವಾಗತವನ್ನ ಗೌರವವನ್ನು ಕೊಟ್ಟಿದ್ದಾರೆ. ಬಹುಶಃ ಇದೇ ಒಂದು ಸಾಕ್ಷಿ ಬರುವಂತ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಮತಗಳ ಅಂತರದಿಂದ ಗೆದ್ದು ಬರ್ತದೆ ಅನ್ನುವಂತಾದ್ರೆ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸಿದ್ದೇನೆ. ದೇಶದ 100 ಕೋಟಿ ಜನರ ಒಂದು ಅಭಿಲಾಷೆ. ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಿಂದ ಏನೊಂದು ಸದೃಢವಾದಂತಹ ಸರ್ಕಾರ ಕೊಟ್ಟಿದ್ದಾರೆ, ದೇಶದ ರಕ್ಷಣೆ ಮಾಡಿದ್ದಾರೆ, ಅಭಿವೃದ್ಧಿಯ ಒಂದು ಬದಲಾವಣೆ ತಂದಿದ್ದಾರೆ. ಇಡೀ ವಿಶ್ವದಲ್ಲಿ, ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ಗೌರವ ಕೊಡುವಂತ ಕೆಲಸವನ್ನ ಇವತ್ತು ಸನ್ಮಾನ ಸಿಗ್ತಾ ಇರೋದು. ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರ ನಾಯಕತ್ವ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಹೀಗಾಗಿ ನರೇಂದ್ರ ಮೋದಿ ಅವರು ನಮ್ಮೆಲ್ಲರ ಗುರಿ. ನರೇಂದ್ರ ಮೋದಿ ಅವರು ಇವತ್ತು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಎಲ್ಲರ ಆಶೆ. ಅದಕ್ಕೆ ಸಾಕ್ಷಿ ಇವತ್ತಿನ ರ್ಯಾಲಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಯಡಿಯೂರಪ್ಪ ನೇತೃತ್ವದಲ್ಲಿ ಇವತ್ತು ಇಲ್ಲಿಯ ಜಿಲ್ಲೆಯ ಮತ್ತು ಕ್ಷೇತ್ರದ ಎಲ್ಲ ನಾಯಕರು, ಶಾಸಕರು, ಮಾಜಿ ಶಾಸಕರು ಮತ್ತು ಎಲ್ಲ ಪದಾಧಿಕಾರಿಗಳು ಅತ್ಯಂತ ಒಗ್ಗಟ್ಟಿನಿಂದ ಇಲ್ಲಿ ಬಂದು ಇವತ್ತು ಸ್ವಾಗತ ಮಾಡಿ ಇವತ್ತು ಈ ಒಂದು ರ್ಯಾಲಿಯನ್ನು ಯಶಸ್ವಿಪಡಿಸಿದ್ದಾರೆ. ಆ ಇದನ್ನು ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದಿಸುತ್ತೇನೆ. ಮತ್ತು ಮಾನ್ಯ ಯಡಿಯೂರಪ್ಪನವರಿಗೆ ವಿಶೇಷವಾಗಿ ನಿನ್ನೆ ದಾವಣಗೆರೆಗೆ ಹೋಗಿ ಅಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಿ ಇವತ್ತು ನಿನ್ನೆ ರಾತ್ರಿ ಬೆಳಗಾವಿಗೆ ಬಂದು ಇವತ್ತು ಎಲ್ಲರಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟು ಎಲ್ಲರಲ್ಲಿ ಒಂದು ಉತ್ಸಾಹ ತುಂಬಿದಂತ ಮಾನ್ಯ ಯಡಿಯೂರಪ್ಪನವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇದರ ಮುಖಾಂತರ ಬರುವಂತ ದಿವಸಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಂಘಟನೆ ಮಾಡಿ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸೋಣ. ಮತ್ತು ಇವತ್ತೇನು ಇಲ್ಲಿ ಬಂದಿದ್ದೇನೆ, ಇಲ್ಲೇ ಇರ್ತೀನಿ, ಬೆಳಗಾವದಲ್ಲೇ ನಾನು ಇರ್ತೀನಿ, ಬೆಳಗಾವದಲ್ಲೇ ನಾನು ಮನೆ ಮಾಡ್ತೀನಿ. ಇಲ್ಲೇ ಇದ್ದು ನಿಮ್ಮ ಈ ಒಂದು ಬೆಳಗಾವಿ ನನ್ನ ಕರ್ಮಸ್ಥಾನವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಬೆಳಗಾವಿಯ ಅಭಿವೃದ್ಧಿ, ಈ ಭಾಗದ ಹಿತದೃಷ್ಟಿಯಿಂದ ಎಲ್ಲ ರೀತಿಯ ಕೆಲಸವನ್ನ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ವಿನಂತಿ ಮಾಡಿ ನಾನು 4 ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.